ದರ್ಶನ್ ಸಲ್ಲಿಸಿದ ಅರ್ಜಿ ವಜಾವಾಗಿದೆ. ಆದೇಶ ಮಾರ್ಪಾಡು ಮಾಡಿ ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಆ ಅರ್ಜಿಯನ್ನ ಇದೀಗ ವಜಾಗೊಳಿಸಲಾಗಿದೆ. ಪರಿಶೀಲನಾ ಹಂತದಲ್ಲೇ ದರ್ಶನ್ ಅರ್ಜಿಯನ್ನ ವಜಾ ಮಾಡಿದೆ ಸುಪ್ರೀಂ ಕೋರ್ಟ್. 1 ವರ್ಷ ಜೈಲು ಆದೇಶವನ್ನ ಮರುಪರಿಶೀಲನೆಗೆ ಕೋರಿ ದರ್ಶನ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಆದ್ರೆ ಪರಿಶೀಲನಾ ಹಂತದಲ್ಲೇ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಅರ್ಜಿ ವಜಾಗೊಂಡಿದೆ. ಇವತ್ತು ಅರ್ಜಿಯನ್ನ ವಜಾ ಮಾಡಿದ್ದಾರೆ ರಿಜಿಸ್ಟ್ರಾರ್. ನ್ಯಾಯಮೂರ್ತಿಗಳ ಪೀಠಕ್ಕೆ ಹೋಗುವ ಮುನ್ನವೇ ಈ ಅರ್ಜಿ ವಜಾ ಆಗಿರೋದು. ಪರಿಶೀಲನಾ ಹಂತದಲ್ಲೇ ದರ್ಶನ್ ಅರ್ಜಿ ವಜಾ ಆಗಿದೆ. ಆದೇಶವನ್ನ ಮಾರ್ಪಾಡು ಮಾಡಬೇಕು ಅಂತ ಹೇಳಿ ಕೋರಿ ಸಲ್ಲಿಕೆ ಮಾಡಿದಂತಹ ಅರ್ಜಿ ಇದು. ಪರಿಶೀಲನಾ ಹಂತದಲ್ಲೇ ದರ್ಶನ್ ಅರ್ಜಿಯನ್ನ ಇದೀಗ ವಜಾಗೊಳಿಸಲಾಗಿದೆ. ಈ ಒಂದು ಅರ್ಜಿಯಲ್ಲಿ 1 ವರ್ಷದ ಜೈಲು ಆದೇಶ ಇದೆಯಲ್ಲ, ಅದನ್ನ ಮರುಪರಿಶೀಲನೆ ಮಾಡಬೇಕು ಅನ್ನುವಂತಹ ಒಂದು ಕೋರಿಕೆಯನ್ನ ಇಟ್ಟು ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಆದ್ರೆ ಈ ಅರ್ಜಿಯನ್ನ ವಜಾ ಮಾಡಿದ್ದಾರೆ ರಿಜಿಸ್ಟ್ರಾರ್. ನ್ಯಾಯಮೂರ್ತಿಗಳ ಪೀಠಕ್ಕೆ ಹೋಗುವ ಮುನ್ನವೇ ಈ ಅರ್ಜಿ ವಜಾಗೊಂಡಿದೆ. ಒಂದಷ್ಟು ಅನೇಕ ಬಾರಿ ಈಗಾಗಲೇ ನಾವು ಕೋರ್ಟ್ಗೆ ಹೋಗಿದ್ದು ಒಂದೊಂದು ಅಂಶಗಳನ್ನ ಇಟ್ಟುಕೊಂಡು ಕೋರ್ಟ್ಗೆ ಹೋಗ್ತಾ ಇರೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಈ ಅಂಶವನ್ನ ಕೂಡ ಈಗಾಗಲೇ ಕೋರ್ಟ್ ಗಮನದಲ್ಲಿ ಇಟ್ಟುಕೊಂಡಿದೆ. ಟ್ರಯಲ್ ಹಂತದಲ್ಲಿ ಇರುವಂತಹ ಸಂದರ್ಭದಲ್ಲಿ ಒಂದೊಂದು ವಿಚಾರವನ್ನ ಇಟ್ಟುಕೊಂಡು ಆಗಾಗ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡೋದು. ಇದೀಗ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಆ ಒಂದು ಸುಪ್ರೀಂ ಕೋರ್ಟ್ನ ಅರ್ಜಿಯಲ್ಲಿ ಅವರು ಕೋರಿಕೊಂಡಿದ್ದು 1 ವರ್ಷ ಜೈಲಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನ ಮರುಪರಿಶೀಲನೆ ಮಾಡಬೇಕು ಅಂತ ಹೇಳಿ ಕೋರಿ. ಆದ್ರೆ ರಿಜಿಸ್ಟ್ರಾರೇ ಅದನ್ನ ವಜಾಗೊಳಿಸಿದ್ದಾರೆ. ನ್ಯಾಯಮೂರ್ತಿಗಳ ಪೀಠಕ್ಕೆ ಹೋಗುವ ಮುನ್ನವೇ ಈ ಅರ್ಜಿ ವಜಾ ಆಗಿರೋದು. ಈ ಮೂಲಕ ದರ್ಶನ್ಗೆ ಭಾರಿ ಹಿನ್ನಡೆ ಉಂಟಾಗಿದೆ. ಏನಾದ್ರೂ ಒಂದು ಅವಕಾಶ ಸಿಗುತ್ತಾ ಅನ್ನುವಂತಹ ಹಿನ್ನೆಲೆಯಲ್ಲಿ ಒಂದೊಂದು ವಿಚಾರಗಳನ್ನ ಇಟ್ಟುಕೊಂಡು ಅರ್ಜಿಯನ್ನ ಹಾಕ್ತಾನೆ ಇದ್ದಾರೆ, ಕೋರ್ಟ್ ಮೊರೆ ಹೋಗ್ತಾನೆ ಇದ್ದಾರೆ. ಆದ್ರೆ ಹಿನ್ನಡೆ ಆಗ್ತಾನೆ ಇದೆ ಆಗಾಗ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇದೀಗ ಆದೇಶ ಮಾರ್ಪಾಡು ಮಾಡುವಂತೆ ಸಲ್ಲಿಸಿದಂತಹ ಅರ್ಜಿಯೇ ಪರಿಶೀಲನಾ ಹಂತದಲ್ಲೇ ಅರ್ಜಿ ವಜಾ ಆಗಿರುವಂತದ್ದು. ರಿಜಿಸ್ಟ್ರಾರೇ ಈ ಒಂದು ಅರ್ಜಿಯನ್ನ ತಿರಸ್ಕಾರ ಮಾಡಿದ್ದಾರೆ. ನ್ಯಾಯಮೂರ್ತಿಗಳ ಪೀಠಕ್ಕೂ ಹೋಗೋದಿಕ್ಕೂ ಮುನ್ನವೇ ಈ ಅರ್ಜಿ ವಜಾ ಆಗಿರೋದು. ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಲ್ಲಿರುವಂತಹ ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳ ವಿಚಾರಣೆ ನಡೀತಾ ಇದೆ. ಟ್ರಯಲ್ ಆರಂಭ ಆಗಿರೋದು ಈಗಾಗಲೇ. ಅದರಲ್ಲೂ ಕೂಡ ನಿನ್ನೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿರುವಂತದ್ದು ಸಾಕ್ಷಿದಾರರು ಇಲ್ಲಿ ಬೆದರಿಕೆಯನ್ನ ಹಾಕಿದ್ರು ಅನ್ನುವಂತಹ ವಿಚಾರ. ಇದು ಕೂಡ ಕೋರ್ಟ್ನಲ್ಲಿ ಈಗಾಗಲೇ ನಡೀತಾ ಇದೆ. ಜೊತೆಗೆ 3 ಆಲ್ರೆಡಿ ಈಗಾಗಲೇ ಈ ವಿಚಾರದಲ್ಲಿ ಬಂಧನಕ್ಕೆ ಒಳಪಡಿಸಿದ್ದಾರೆ ಪೊಲೀಸರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಈಗಾಗಲೇ ಒಂದೊಂದು ವಿಚಾರಗಳನ್ನ ಇಟ್ಟುಕೊಂಡು ಕೋರ್ಟ್ಗೆ ಹೋಗೋದು, ಮನವಿಯನ್ನ ಸಲ್ಲಿಸೋದು ಇತ್ತೀಚೆಗೆ ವಾಡಿಕೆ ಆಗ್ಬಿಟ್ಟಿದೆ ಅನ್ಸುತ್ತೆ ಇವರಿಗೆ. ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಆ ಒಂದು ಅರ್ಜಿಯಲ್ಲಿ ಏನ್ ಅಂಶವನ್ನ ಮೆನ್ಷನ್ ಮಾಡಿದ್ರು, ಕೋರ್ಟ್ ತಿರಸ್ಕಾರ ಮಾಡೋದಕ್ಕೆ ಏನ್ ಕಾರಣ? ನವಿತಾ, ಏನು ನಟ ದರ್ಶನ್ಗೆ ಸುಪ್ರೀಂ ಕೋರ್ಟ್ನಿಂದ 1 ವರ್ಷಗಳ ಕಾಲ ಜಾಮೀನ್ಗೆ ಅರ್ಜಿ ಸಲ್ಲಿಸದಂತೆ ಒಂದು ನಿರ್ಬಂಧ ಏನಿತ್ತು, ಈ ಒಂದು ನಿರ್ಬಂಧವನ್ನ ತೆರವು ಮಾಡಬೇಕು ಮತ್ತೆ ಇದ್ರ ಬಗ್ಗೆ ಕೆಲವು ಸ್ಪಷ್ಟನೆಯನ್ನ ಕೊಡಬೇಕು ಅಂತೇಳಿ ಇತ್ತೀಚೆಗೆ ಒಂದು ಮರುಪರಿಶೀಲನಾ ಅರ್ಜಿಯನ್ನ ನಟ ದರ್ಶನ್ ತಮ್ಮ ವಕೀಲರ ಮುಖಾಂತರವಾಗಿ ಸಲ್ಲಿಕೆ ಮಾಡಿದ್ರು. ಆದ್ರೆ ಈ ಅರ್ಜಿ ಇವತ್ತು ವಜಾ ಆಗಿರೋದು. ಯಾಕಂದ್ರೆ ಈ ಒಂದು ಅರ್ಜಿ ವಿಚಾರಣೆಗೆ ಬರುವ ಮುನ್ನವೇ ಈಗ ರಿಜಿಸ್ಟರ್ ಅವರ ಒಂದು ಹಂತದಲ್ಲೇ ವಜಾ ಆಗಿದೆ. ಕಾರಣ ಏನಂತಂದ್ರೆ, ಯಾಕಂದ್ರೆ ಈ ಒಂದು ಅರ್ಜಿಯನ್ನ ಮರುಪರಿಶೀಲನೆ ಮಾಡಿ ಅದನ್ನ ನ್ಯಾಯಪೀಠಕ್ಕೆ ಒಂದು ರವಾನೆ ಮಾಡಬೇಕಾಗಿರುತ್ತೆ. ಆದ್ರೆ ಅದಕ್ಕೂ ಮುನ್ನವೇ ರಿಜಿಸ್ಟರ್ ಅವರು ಈ ಒಂದು ಅರ್ಜಿಯನ್ನ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಇವರು ಮೆನ್ಷನ್ ಮಾಡಿರುವಂತಹ ಒಂದು ಏನು ಕೆಲವು ಅಂಶಗಳಿರ್ಬೋದು, ಅಥವಾ ಈ ಮೊದಲು ಏನು ನ್ಯಾಯಾಧೀಶರು ಕೊಟ್ಟಿರುವಂತಹ ಒಂದು 1 ವರ್ಷಗಳ ಒಂದು ನಿರ್ಬಂಧ ಏನಿದೆ ಅದನ್ನು ಪರಿಗಣನೆ ಮಾಡಿ ಈಗ ಅರ್ಜಿಯನ್ನು ಕೂಡ ವಜಾ ಮಾಡಿರುವುದು. ಏನು ಈ ಮೊದಲು ನಟ ದರ್ಶನ್ ಅವರು ಅರ್ಜಿ ಸಲ್ಲಿಕೆ ಮಾಡಿದ ಸಂದರ್ಭದಲ್ಲಿ ಕೆಲವು ಅಂಶಗಳನ್ನ ಕೂಡ ಅಲ್ಲಿ ಉಲ್ಲೇಖ ಮಾಡಿರ್ತಾರೆ. ಈ ಒಂದು 1 ವರ್ಷದ ನಿರ್ಬಂಧದಿಂದ ತನ್ನ ಬಂಧನದ ಅವಧಿ ಕೂಡ ದೀರ್ಘವಾಗಿರುತ್ತೆ. ಮತ್ತೆ ತನ್ನ ತಾಯಿ ಕೂಡ ಒಂದು ಅನಾರೋಗ್ಯಕ್ಕೆ ಈಡಾಗಿರೋದು. ಇದು ತನ್ನ ವೃತ್ತಿ ಜೀವನದ ಮೇಲೂ ಕೂಡ ಗಂಭೀರ ಪರಿಣಾಮವನ್ನು ಬೀರುವಂತಹ ಸಾಧ್ಯತೆಗಳು ಕೂಡ ಇದೆ. ಆದ್ರಿಂದ ಈ ಒಂದು ವರ್ಷಗಳ ಕಾಲ ಒಂದು ಜಾಮೀನಿಗೆ ಅರ್ಜಿ ಸಲ್ಲಿಸಬಾರದು ಅಂತ ಹೇಳಿ ನಿರ್ಬಂಧ ಏನಿದೆ ಅದನ್ನ ತೆರವು ಮಾಡಬೇಕು, ಮತ್ತೆ ಕೆಲವು ಸ್ಪಷ್ಟನೆಗಳನ್ನು ಕೂಡ ನೀಡಬೇಕು ಅಂತ ಹೇಳಿ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿರ್ತಾರೆ. ಆದ್ರೆ ಅರ್ಜಿ ಸಲ್ಲಿಕೆಯಾಗಿ ಸುಮಾರು 1 ವಾರಗಳ ಕಾಲ ಆಗಿತ್ತು. ಇವತ್ತು ಈ ಒಂದು ಅರ್ಜಿ ವಿಚಾರಣೆ ಅಂದ್ರೆ ಮರುಪರಿಶೀಲನೆ ಮಾಡಿ ಅದನ್ನ ಒಂದು ಅರ್ಜಿಯನ್ನ ನ್ಯಾಯಪೀಠಕ್ಕೆ ಒಂದು ರವಾನೆ ಮಾಡುವಂತ ಕೆಲಸ ಆಗ್ಬೇಕಾಗಿತ್ತು. ಆದ್ರೆ ಈ ಒಂದು ಹಂತದಲ್ಲಿ ಆ ಒಂದು ಅರ್ಜಿ ಕೂಡ ಈಗ ವಜಾ ಆಗಿರೋದು. ಆದ್ರಿಂದ ಅವರೇನು ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಜಾಮೀನಿನ ಒಂದು ಕೆಲವು ಸ್ಪಷ್ಟನೆ ಕೋರಿ ಒಂದು ಮನವಿಯನ್ನ ಮಾಡ್ಕೊಂಡಿದ್ರು. ಆ ಒಂದು ಬಾಗಿಲು ಕೂಡ ಈಗ ದರ್ಶನ್ ಅವರಿಗೆ ಮುಚ್ಚಿರೋದು ಸ್ಪಷ್ಟ ಆಗ್ತಾ ಇದೆ. ಅದರಿಂದ ನಟ ದರ್ಶನ್ ಇನ್ನು 1 ವರ್ಷಗಳ ಕಾಲ ಅವರು ಜೈಲಿನಲ್ಲಿ ಉಳಿಯುವಂತ ಒಂದು ಅನಿವಾರ್ಯತೆ ಈಗ ಎದುರಾಗಿದೆ. ನವಿತಾ, ಹಾಗೆ ಸಂಪರ್ಕದಲ್ಲಿ ಮುನಿರಾಜು, ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷಿಗೆ ಬೆದರಿಕೆಯನ್ನ ಹಾಕಿರೋದು. ಸೊ ಬೆದರಿಕೆ ಹಾಕಿದ ದರ್ಶನ್ ಫ್ಯಾನ್ಸ್ ಅನ್ನು ಆಲ್ರೆಡಿ ಅರೆಸ್ಟ್ ಮಾಡಲಾಗಿದೆ.
ಕಾಮಾಕ್ಷಿಪಾಳ್ಯ ಪೊಲೀಸರು ವಿಚಾರಣೆಯನ್ನ ಚುರುಕುಗೊಳಿಸಿದ್ದಾರೆ. ಯಾವ ರೀತಿಯಾಗಿ ಸಾಕ್ಷಿದಾರರಿಗೆ ಇಲ್ಲಿ ಬೆದರಿಕೆಯನ್ನ ಹಾಕಲಾಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಟ್ರಯಲ್ ಸಂದರ್ಭದಲ್ಲಿ ಸಾಕ್ಷಿದಾರ ನ್ಯಾಯಾಧೀಶರ ಮುಂದೆ ಹೇಳಿದ್ದ. ಈ ಹಿನ್ನೆಲೆಯಲ್ಲಿ ಕೋರ್ಟ್ ಸೂಚನೆ ಕೊಟ್ಟಿತ್ತು. ಅದರಂತೆ ಮೂವರನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು. ಬೆದರಿಕೆ ಬಗ್ಗೆ ವಾಟ್ಸಪ್ ಕಾಲ್ನಲ್ಲಿ ಚರ್ಚೆ ಆಗಿದೆಯಂತೆ. ಈ ಬಗ್ಗೆ ವಿಚಾರಣೆ ವೇಳೆ ಏನೂ ಬಾಯಿ ಬಿಡ್ತಾ ಇಲ್ಲ ಪುನೀತ್. ಹಾಗಾದ್ರೆ ಆ ಕಾನ್ಫರೆನ್ಸ್ ಕಾಲ್ ಅಲ್ಲಿ ಇದ್ದವರು ಯಾರು? ವಾಟ್ಸಪ್ ಕಾಲ್ ಅದು. ಆ ವಾಟ್ಸಪ್ ಕಾಲ್ ಕಾನ್ಫರೆನ್ಸ್ ಕಾಲ್ ಅಲ್ಲಿ ಯಾರಿದ್ರು? ಪುನೀತ್ ಈಗ ಬಾಯಿ ಬಿಡ್ತಾ ಇಲ್ಲ ಈ ವಿಚಾರವನ್ನ. ಬೆದರಿಕೆ ಹಾಕಿದ್ರು ಪುನೀತ್, ವೇಣು, ಸುಹಾಸ್ ಅವರ ಮೊಬೈಲ್ ಅನ್ನ ಜಪ್ತಿ ಮಾಡಿಕೊಳ್ಳಲಾಗಿದೆ. ಬೆದರಿಕೆ ಹಾಕಿದ್ದ ಡೇಟಾ ಸಂಪೂರ್ಣವಾಗಿ ಡಿಲೀಟ್ ಮಾಡಿದ್ದಾರೆ. ಆಪ್ಗಳನ್ನು ಕೂಡ ಡಿಲೀಟ್ ಮಾಡಿದ್ದಾರೆ ಆರೋಪಿಗಳ ಮೂಲಕ ಬೆದರಿಕೆ ಹಾಕಿಸಿದ್ಯಾರು? ಇದರ ಬಗ್ಗೆ ಏನು ಕೂಡ ಬಾಯಿ ಬಿಡ್ತಾ ಇಲ್ಲ ಆರೋಪಿಗಳು. 3 ಜನರನ್ನ ಆಲ್ರೆಡಿ ಈಗ ಅರೆಸ್ಟ್ ಮಾಡಿ ವಿಚಾರಣೆ ಮಾಡ್ತಾ ಇದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಟ್ರಯಲ್ ನಡೀತಾ ಇರುವ ಸಂದರ್ಭದಲ್ಲೇ ಇಲ್ಲಿ ಬೆದರಿಕೆ ಹಾಕಿರೋದು ಸಾಕ್ಷಿಗಳ ಮೇಲೆ. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಸಂದರ್ಭದಲ್ಲಿ ಆರೋಪಿಗಳ ಮುಂದಿನ ಭವಿಷ್ಯದ ಬಗ್ಗೆ ಕೂಡ ಇದು ಸಾಕಷ್ಟು ಪರಿಣಾಮವನ್ನ ಬೀರುತ್ತೆ. ಪ್ರೊಡ್ಯೂಸರ್ಗಳ ಮೇಲೆ ಇದೀಗ ಅನುಮಾನ ಅಂತ ವಕೀಲರು ಹೇಳ್ತಾ ಇದ್ದಾರೆ. ದರ್ಶನ್ಗೆ ಆಗದವರು ಬೆದರಿಕೆ ಹಾಕಿಸಿರಬಹುದು. ಈ ಬಗ್ಗೆ ತನಿಖೆ ಆಗ್ಲಿ ಅಂತ ದರ್ಶನ್ ಪರ ವಕೀಲರು ಹೇಳ್ತಿದ್ದಾರೆ. ಹಾಗಾದ್ರೆ ಪ್ರೊಡ್ಯೂಸರ್ಗಳು ಬೆದರಿಕೆ ಹಾಕಿಸಿದ್ಯಾಕೆ ಅನ್ನೋ ಪ್ರಶ್ನೆ ಕೂಡ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಮತ್ತೆ ಮುನಿರಾಜು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಈಗಾಗಲೇ ಯಾರು ಈ ರೀತಿಯಾಗಿ ಬೆದರಿಕೆ ಹಾಕಿದ್ರು ಸಾಕ್ಷಿದಾರರಿಗೆ ಅವರನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ ಪೊಲೀಸರು. ಆದ್ರೆ ಈ ಸಂದರ್ಭದಲ್ಲಿ ಈಗ ಬಹಳ ಒಂದು ಅನುಮಾನ ಇರೋದು, ಯಾರು ಮಾಡಿಸಿದ್ದಾರೆ ಇದನ್ನ, ಯಾರಿಂದ ಮಾಡಿಸ್ಪಟ್ಟಿದೆ ಅನ್ನುವಂಥದ್ದು. ಇದ್ರ ಬಗ್ಗೆ ಏನು ಬಾಯಿ ಬಿಡ್ತಾ ಇಲ್ವಾ ಆರೋಪಿಗಳು? ಹೇಗೆ ನವಿತಾ, ಈಗಾಗಲೇ ಏನು ಸಾಕ್ಷಿದಾರನಿಂದಲೇ ಸಾಕ್ಷಿಗಳಿಗೆ ಒಂದು ಬೆದರಿಕೆ ಹಾಕಿದ ಒಂದು ಕೇಸ್ ಏನಿದೆ, ಈಗಾಗಲೇ ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ 3 ಆರೋಪಿಗಳನ್ನ ಕೂಡ ಈಗ ಕಾಮಾಕ್ಷಿಪಾಳ್ಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 3 ಒಂದು ಮೊಬೈಲ್ ಫೋನ್ ಅನ್ನ ಪರಿಶೀಲನೆ ಮಾಡಿದಾಗ ಎಲ್ಲವನ್ನೂ ಕೂಡ ಅವರು ಡಿಲೀಟ್ ಮಾಡಿರೋದು ಕೂಡ ಈಗ ಗೊತ್ತಾಗಿದೆ. ವಾಟ್ಸ್ಆಪ್ ಮುಖಾಂತರವಾಗಿ ಕರೆ ಮಾಡಿ ಒಂದು ಸಂದೀಪ್ ಎಂಬ ಸಾಕ್ಷಿದಾರನಿಗೆ ಬೆದರಿಕೆ ಕೂಡ ಹಾಕಿರೋದು. ಆದ್ರೆ ವಾಟ್ಸ್ಆಪ್ ಡೀಟೇಲ್ಸ್ ಇರ್ಬೋದು, ಮತ್ತೆ ಒಂದು ಡೇಟಾ ಮತ್ತೆ ಮೊಬೈಲ್ ಕರೆಗಳ ಒಂದು ಲಿಸ್ಟ್ ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಡಿಲೀಟ್ ಮಾಡಿರೋದ್ರಿಂದ ಈಗ ಅದನ್ನ ರಿಟ್ರೀವ್ ಮಾಡುತ್ತ ಸಲುವಾಗಿ ಮೂವರು ಆರೋಪಿಗಳ ಒಂದು ಮೊಬೈಲ್ ಫೋನ್ ಅನ್ನ FSL ಗೂ ಕೂಡ ರವಾನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದು ತುಂಬಾ ಗಂಭೀರ ಸ್ವರೂಪದ ಒಂದು ಪ್ರಕರಣ ಕೂಡ ಆಗಿರೋದು. ಈ ಒಂದು ಕೊಲೆ ಕೇಸ್ನಲ್ಲಿ ಸಾಕ್ಷಿದಾರನೇ ಒಂದು ಆಗಿರುವಂತಹ ಪುನೀತ್, ಈತನೇ ಒಂದು ಬೇರೆ ಸಾಕ್ಷಿಗಳಿಗೆ ಒಂದು ಬೆದರಿಕೆ ಕೂಡ ಹಾಕಿರ್ತಾನೆ. ಆದ್ರಿಂದ ಇದು ಏನು ಕೇಸ್ನ ಮೇಲೆ ವ್ಯತಿರಿಕ್ತ ಪರಿಣಾಮ ಕೂಡ ಬೀರ್ತಾ ಇದೆ ಅಂತೇಳಿ ನ್ಯಾಯಾಧೀಶರು ಕೂಡ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಆದ್ರಿಂದ ಇದ್ರ ಬಗ್ಗೆ ಗಂಭೀರ ಸ್ವರೂಪವಾಗಿ ಈಗ ತನಿಖೆಯನ್ನು ಕೂಡ ಈಗ ಪೊಲೀಸರು ಮಾಡ್ತಾ ಇರೋದ್ರಿಂದ 3 ಅರೆಸ್ಟ್ ಮಾಡಿದ್ದಾರೆ. ಮತ್ತೆ ಇವರಿಗೆ ಈ ರೀತಿ ಬೆದರಿಕೆ ಹಾಕೋದಕ್ಕೆ ಕುಮ್ಮಕ್ಕು ಕೊಟ್ಟಂತವ್ರು ಯಾರು ಅಥವಾ ಸೂಚನೆ ಕೊಟ್ಟಂತ ವ್ಯಕ್ತಿಗಳು ಯಾರು ಅನ್ನೋದ್ರ ಬಗ್ಗೆ ಕೂಡ ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಏನು ಈಗಾಗಲೇ ಕೆಲವು ಮಾಹಿತಿ ಪ್ರಕಾರವಾಗಿ ನಿರ್ಮಾಪಕರು ಅಥವಾ ದರ್ಶನ್ಗೆ ಆಗದಂತ ವ್ಯಕ್ತಿಗಳಿಂದ ಈ ರೀತಿ ಕೃತ್ಯ ಆಗಿರ್ಬೋದು ಅನ್ನೋ ಶಂಕೆ ಈಗ ಪೊಲೀಸ್ ವಲಯದಲ್ಲಿ ವ್ಯಕ್ತ ಆಗಿರೋದು. ಆದ್ರೆ ಈ 3 ಆರೋಪಿಗಳೊಂದು ಮೊಬೈಲ್ ಫೋನ್ ನಲ್ಲಿ ಇರುವಂತಹ ಎಲ್ಲಾ ಡೇಟಾ ಈಗ ಡಿಲೀಟ್ ಆಗಿರೋದ್ರಿಂದ ಅದನ್ನು ರಿಟ್ರೀವ್ ಮಾಡಿ ಆ ಮುಖಾಂತರವಾಗಿ ಇವ್ರ ಜೊತೆ ಯಾರ್ಯಾರು ಕಾಂಟ್ಯಾಕ್ಟ್ ಇದ್ರು ಮತ್ತೆ ಯಾರ್ಯಾರು ಇವ್ರಿಗೆ ಕುಮ್ಮಕ್ಕನ್ನ ಕೊಟ್ಟಿದ್ರು ಅದ್ರ ಬಗ್ಗೆ ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈಗಾಗಲೇ 3 ಆರೋಪಿಗಳನ್ನ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ನಿನ್ನೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿ 5 ದಿನಗಳ ಕಾಲ ತಮ್ಮ ಕಸ್ಟಡಿಗೆ ಕೂಡ ಪಡ್ಕೊಂಡಿದ್ರು. ಆದ್ರೆ ಈ ಒಂದು ವಿಚಾರವಾಗಿ ಯಾವುದೇ ಆರೋಪಿ ಕೂಡ ಇನ್ನೂ ಸರಿಯಾದ ಮಾಹಿತಿಯನ್ನ ಪೊಲೀಸರ ಮುಂದೆ ಬಿಡ್ತಾ ಇಲ್ಲ. ಆದ್ರಿಂದ ತಾಂತ್ರಿಕವಾಗಿ ಕೆಲವು ಅಂಶಗಳನ್ನ ಅವ್ರ ಮುಂದೆ ಹಾಜರುಪಡಿಸಿ ನಂತರ ಅವರನ್ನ ಬಾಯಿ ಬಿಡಿಸುವಂತ ಕೆಲಸವನ್ನ ಈಗ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ನವಿತಾ, ಈಗ ಮುನಿರಾಜು, ಈಗ ಯಾರೋ ಅಪರಿಚಿತರು ಅಥವಾ ಆಗದವರು ಮಾಡಿಸೋದು ಅಂತ ಹೇಳಿದ್ರೆ ಇವರು ಅದನ್ನ ಹೇಳಬಹುದಲ್ವಾ? ಬಾಯಿ ಬಿಡಬಹುದು, ಇಲ್ಲ ಯಾರೋ ಆಗದವರು ಮಾಡಿದ್ದಾರೆ ಅಂತ ಹೇಳಿ. ಬಾಯಿ ಬಿಡ್ತಾ ಇಲ್ಲ ಅಂತ ಹೇಳಿದ್ರೆ ಇದರಲ್ಲಿ ಏನೋ ಒಂದು ದೊಡ್ಡ ವಿಚಾರಗಳು ಆಗ್ತಾ ಇದೆ ಅನ್ನೋದನ್ನಲ್ಲಿ ಅನುಮಾನಗಳು ಸಹಜವಾಗಿ ಬರುತ್ತೆ. ಜೊತೆಗೆ ಪುನೀತ್ನ ವಿಚಾರ ಅಂತ ಹೇಳಿದ್ರೆ ಆತ ಡಿ ಕಂಪನಿಯ ಸೋಷಿಯಲ್ ಮೀಡಿಯಾ ಅಕೌಂಟ್ ಕೂಡ ನೋಡ್ಕೊಳ್ತಾ ಇದ್ದ ಅಂತ ಹೇಳಿ. ಸೊ ಹಾಗಾಗಿ ಸಾಕಷ್ಟು ಅನುಮಾನಗಳು ಇದೆ ಇದರ ಬಗ್ಗೆ ಯಾವ ಬಾಯಿ ಬಿಡಿಸುವ ಕೆಲಸಗಳು ಆಗ್ತಾ ಇದೆ ನವಿತಾ. ಯಾಕಂದ್ರೆ ಈ ಒಂದು ಕೇಸ್ನಲ್ಲಿ ಪೊಲೀಸರ ದಿಕ್ಕನ್ನು ತಪ್ಪಿಸೋದಕ್ಕೂ ಕೂಡ ಆರೋಪಿಗಳು ಈ ರೀತಿ ಡೈವರ್ಟ್ ಮಾಡುವಂತ ಹೇಳಿಕೆಗಳನ್ನು ಕೂಡ ಕೊಡುವಂತ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಏನು ಇವರ ಹಿಂದೆ ಬೇರೆ ಯಾರಾದ್ರೂ ಈ ರೀತಿ ಕುಮ್ಮಕ್ಕನ್ನ ಕೊಡುವಂಥದ್ದು ಅಥವಾ ಇವರಿಗೆ ಸೂಚನೆಯನ್ನು ಕೊಟ್ಟು ಈ ರೀತಿ ಮಾಡಿಸುವಂತ ಕೆಲಸಗಳು ಕೂಡ ನಡೆದಿರುತ್ತೆ. ಆದ್ರಿಂದ ಈಗಾಗಲೇ ಇವರ ಒಂದು ಏನು ಹೇಳಿಕೆಗಳ ಆಧಾರದ ಮೇಲೆ ಪೊಲೀಸರು ಇದನ್ನ ತನಿಖೆ ಮಾಡಿದ್ರೆ ಕೇಸ್ ಮತ್ತೊಂದು ದಿಕ್ಕಿಗೆ ಹೋಗುತ್ತೆ. ಆದ್ರಿಂದ ಪೊಲೀಸರು ಏನು ಇದಕ್ಕೆ ಸಂಬಂಧಪಟ್ಟಂತ ಸೂಕ್ತ ಸಾಕ್ಷ್ಯಗಳನ್ನ ಮತ್ತೆ ತಾಂತ್ರಿಕವಾಗಿ ಇವ್ರು ಯಾರ ಜೊತೆ ಸಂಪರ್ಕವನ್ನು ಹೊಂದಿದ್ರು ಮತ್ತೆ ಯಾರ ಜೊತೆ ಕಾಂಟ್ಯಾಕ್ಟ್ ಅನ್ನ ಇಟ್ಕೊಂಡಿರ್ತಾರೆ ಅಂತ ಒಂದು
ಒಂದು ಕ್ಲೋಸ್ ಅಸೋಸಿಯೇಟ್ಸ್ ಅನ್ನ ಪತ್ತೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಈಗಾಗಲೇ ಇವರ ಆರೋಪಿಗಳ ಒಂದು ಸಿಡಿಆರ್ ರಿಪೋರ್ಟ್ ಅನ್ನು ಕೂಡ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಇವ್ರ ಜೊತೆ ಕಳೆದ ಒಂದು ವಾರ ಅಥವಾ ಇದಕ್ಕೂ ಮುನ್ನ ಸುದೀರ್ಘವಾಗಿ ಯಾರ ಜೊತೆ ಇವ್ರ ಜೊತೆ ಒನ್ ಟು ಒನ್ ಕಾಂಟ್ಯಾಕ್ಟ್ ಇರ್ತಾರೆ, ಮತ್ತೆ ಯಾರ್ಯಾರ ಜೊತೆ ಮಾತನಾಡಿರ್ತಾರೆ ಅಂತವರನ್ನ ಪತ್ತೆ ಮಾಡುವಂತ ಕೆಲಸವನ್ನು ಕೂಡ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಆದ್ರೆ ಆರೋಪಿಗಳ ಹೇಳಿಕೆಯನ್ನೇ ಪೊಲೀಸರು ಪರಿಗಣಿಸಿ ಅದನ್ನ ತನಿಖೆ ಮಾಡೋದಕ್ಕೂ ಕೂಡ ತುಂಬಾ ಕಷ್ಟ ಆಗಿರುತ್ತೆ. ಯಾಕಂದ್ರೆ ಈ ಪ್ರಕರಣದಲ್ಲಿ ಈಗ ಒಬ್ಬ ಸಾಕ್ಷಿದಾರರು ಧೈರ್ಯವಾಗಿ ಹೇಳಿದ್ದಾರೆ ಕೋರ್ಟ್ ನಲ್ಲಿ ಈ ರೀತಿಯಾಗಿ ಬೆದರಿಕೆ ಹಾಕ್ತಾ ಇದ್ದಾರೆ, ಕಿಡ್ನಾಪ್ ಮಾಡುವ ರೀತಿಯ ಪ್ರಯತ್ನಗಳು ಆಗ್ತಾ ಇದೆ ಅಂತೆ. ಉಳಿದ ಸಾಕ್ಷಿಗಳ ಕತೆ ಏನು? ಉಳಿದ ಸಾಕ್ಷಿಗಳಿಗೆ ಇದೇ ರೀತಿ ಆಗಿದೆಯಾ? ಅದರ ಬಗ್ಗೆ ಏನಾದರೂ ತನಿಖೆ ಆಗತ್ತಾ? ಹೇಗೆ? ಖಂಡಿತ ನವಿತಾ, ಯಾಕಂದ್ರೆ ಒಬ್ಬ ಸಾಕ್ಷಿ ಮಾತ್ರ ಈಗ ಕೋರ್ಟ್ ನಲ್ಲಿ ತನಗೆ ಬೆದರಿಕೆ ಹಾಕ್ತಾ ಇದ್ದಾರೆ, ಮತ್ತೆ ತಾನು ಕೆಲಸ ಮಾಡುವಂತ ಬಾರ್ ಬಳಿ ಅಪರಿಚಿತ ವ್ಯಕ್ತಿಗಳು ಕೂಡ ಬಂದು ಓಡಾಡ್ತಾ ಇದ್ದಾರೆ, ಇದರಿಂದ ತನಗೆ ಭಯ ಆಗ್ತಾ ಇದೆ ಅಂತೇಳಿ ನ್ಯಾಯಾಧೀಶರ ಮುಂದೆ ಆತ ಹೇಳ್ಕೊಂಡಿರೋದು. ಅದರಿಂದ ನ್ಯಾಯಾಧೀಶರು ಕೂಡ ಇದ್ರ ಬಗ್ಗೆ ಒಂದು ಆತನಿಂದಲೇ ಒಂದು ಪ್ರಮಾಣ ಪತ್ರವನ್ನು ಕೂಡ ಈಗ ಸ್ವೀಕಾರ ಮಾಡಿ ಅದನ್ನು ಕೂಡ ಈಗ ವಿಚಾರಣೆ ಮಾಡ್ತಾ ಇದ್ದಾರೆ. ಇನ್ನು ಉಳಿದಂತೆ ಇದೇ ರೀತಿಯಾಗಿ ಬೇರೆ ಬೇರೆ ಸಾಕ್ಷಿಗಳ ಮೇಲೆ ಕೂಡ ಒಂದು ಪ್ರಭಾವ ಬೀರಿರುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರೋದ್ರಿಂದ ಈಗ ಪೊಲೀಸರು ಈ 3 ಆರೋಪಿಗಳನ್ನ ಕೂಡ ತಮ್ಮ ಕಸ್ಟಡಿಗೆ ಪಡೆದು ಅದನ್ನ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಏನಾದ್ರೂ ಬೇರೆ ಸಾಕ್ಷಿಗಳ ಮೇಲೆ ಈ ರೀತಿ ಪ್ರಭಾವ ಬೀರುವಂತದ್ದು ಅಥವಾ ಒತ್ತಡ ಹಾಕುವಂಥದ್ದು ಅಥವಾ ಬೆದರಿಕೆ ಹಾಕಿರುವಂತಹ ಏನಾದ್ರೂ ಸನ್ನಿವೇಶಗಳು ಕಂಡು ಬಂದ್ರೆ ಅಥವಾ ಬೇರೆ ಸಾಕ್ಷಿಗಳೇನಾದ್ರೂ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಾಗ ಅವ್ರಿಗೆ ಸೂಕ್ತ ರಕ್ಷಣೆ ಕೊಡುವಂತ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾರೆ. ಮತ್ತೆ ಇದಕ್ಕೂ ಮುನ್ನ ಬೇರೆ ಸಾಕ್ಷಿಗಳ ಜೊತೆ ಏನಾದ್ರೂ ಇವರು ನಿಕಟವಾಗಿ ಸಂಪರ್ಕ ಹೊಂದಿರುವಂತದ್ದು ಏನಾದ್ರೂ ಇದೆಯಾ ಅನ್ನೋದ್ರ ಬಗ್ಗೆ ಅವರ ಒಂದು ಏನು ಕಾಂಟ್ಯಾಕ್ಟ್ ಲಿಸ್ಟ್ ಮತ್ತೆ ಅವರ ಹಿನ್ನೆಲೆ ಏನಿದೆ ಅದನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ನವಿತಾ, ಥ್ಯಾಂಕ್ ಯು ಮುನಿರಾಜ್ ಡೀಟೇಲ್ಸ್ಗೆ.